ನಮಸ್ಕಾರ ಎಲ್ಲ ನಮ್ಮ ಕನ್ನಡಿಗರಿಗೆ. ಸೊ ಇವತ್ತು ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಕಾರು ಇಲ್ಲೇ ನಿಂತ್ಕೊಂಡಿದೆ, ತೊಳಿಬೇಕು. ಸೊ ಇವತ್ತಿನ ವಿಷಯ ಏನಂದ್ರೆ, ಸೊ ಲಾಸ್ಟ್ ವಿಡಿಯೋ ಕಪ್ಪತ್ಗುಡ್ಡದ್ದು ಹಾಕಿದ್ದೆ, ಬಟ್ ತಡ್ರಿ ಕೋಲ್ಡ್ ಸ್ಟಾರ್ಟ್ ಮಾಡಿಬಿಡೋಣ, ಅಷ್ಟರೊಳಗೆ ವಿಷಯ ಹೇಳ್ತೀನಿ ನಿಮಗೆ. ಸೊ ಲಾಸ್ಟ್ ವಿಡಿಯೋ ಕಪ್ಪತ್ಗುಡ್ಡದ್ದು ಹಾಕಿದ್ದೆ. ಸೊ ಅವಾಗ ಭಾಳ ಜನ ಸಿಕ್ಕಾಪಟ್ಟೆ ಜನಗಳು ಕಪ್ಪತ್ಗುಡ್ಡಕ್ಕೆ ಹೋಗ್ತಿದ್ರು. ಬಟ್ ರೋಡ್ ಸೈಡೆಲ್ಲ ಕಪ್ಪತ್ಗುಡ್ಡಕ್ಕೆ ಯಾವ ಕಡೆ ಅಣ್ಣ, ಕಪ್ಪತ್ಗುಡ್ಡಕ್ಕೆ ಯಾವ ಕಡೆ ಅಣ್ಣ ಅಂತ ಕೇಳ್ತಿದ್ರು. ಅಂದರೆ ಇದು ಇರೋದು ಗದಗಿಂದ ಆ ಕಡೆ ಹುಬ್ಳಿ ಗದಗಿಂದ ಬರೋರು ಹೋಗ್ಬೋದು, ಈ ಕಡೆ ಕೊಪ್ಪಳದಿಂದ ಬರ್ತಾರೆ, ಈ ಕಡೆ ಹಡಗಲಿ ಮುಂಡ್ರಿ ಕಡೆಯಿಂದ ಬರ್ತಾರೆ. ಸೊ ಲೋಕಲ್ ಏರಿಯಾಸ್ದವರೆಲ್ಲ ಗೊತ್ತು ಎಕ್ಸಾಕ್ಟ್ ರೂಟ್ ಹೆಂಗೆ ಹೋಗ್ಬೇಕು ಅಂತಂದು. ಬಟ್ ಕಪ್ಪತ್ಗುಡ್ಡಕ್ಕೆ ಹೋಗ್ಬೇಕಂದ್ರೆ 2-3 ರೂಟ್ ಇದೆ. ಸೊ ಯಾವ ಕಡೆಯಿಂದ ಬರೋರಿಗೆ ಯಾವ ರೂಟು ಕರೆಕ್ಟು ಅಂತ ನಾನು ಹೇಳಕ್ಕೆ ಹೊರಟಿದ್ದೀನಿ ಇವತ್ತು. ಸೊ ಆ್ಯಕ್ಚುಲಿ ಇದೊಂಥರ ಗದಗ ಡಂಬಳ, ನಾ ಇರೋದು ಡಂಬಳ ಅಲ್ಲ. ಸೊ ಹಂಗಾಗಿ ಡಂಬಳ ಗದಗ ಇದು ಒಂದು ಬೌಂಡ್ರಿ ಲೈನ್ ಇದ್ದಂಗೆ. ಸೊ ಈ ಮೇನ್ ರೋಡ್ಲಿಂದ ಸಬ್ ರೋಡಿಗೆ ಕಪ್ಪತ್ಗುಡ್ಡಕ್ಕೆ ಹೋಗೋಕೆ ಎಷ್ಟು ರೂಟ್ ಅದಾವು, ಮತ್ತು ಯಾವ ಕಡೆಯಿಂದ ಬರೋವಂತಹ ಜನರಿಗೆ ಯಾವ ರೂಟ್ ಸೆಲೆಕ್ಟ್ ಮಾಡ್ಕೋಬೇಕು ಹೋಗೋಕೆ ಅಂತಂದು ಹೇಳೋದಕ್ಕೆ ಹೊರಟಿದ್ದೀನಿ ಇವಾಗ. ಇದ್ದೀಗನ್ನೊಳಗೆ ಅದಾನ, ಯಾರು ಬಂದರು? Okay, let's move. ಶಂಕರು ಅಂತ ಅಂದ, ಶಂಕರು ಪವನ್ ಬ್ರದರ್ಸ್ ಅವರು ಎಲೆಕ್ಟ್ರಿಕಲ್ ಶಾಪ್ ಐತಿ, ಒಳ್ಳೆ ಹುಡುಗರು. ಅಡ್ಡು ಬಿದ್ದಿದ್ದೇವರು. ಸೊ ಇವಾಗ ಡಂಬಳದಿಂದ ಗದಗ ಹೋಗ್ತಾ ಇರೋದು ನಾನು. ಮುಂಡ್ರಿಗಿಂದ ಮತ್ತು ಈ ಕಡೆಯಿಂದ ಬಂದರೆ ಕೊಪ್ಪಳದಿಂದ ಬರ್ತೀವಿ. ಸೊ ಮುಂಡ್ರಿಗಿಂತ ಬರೋ ಜನಗಳಿಗೆ ಈ ರೂಟ್ ಇಲ್ಲಿದೆಲ್ಲ ಲೆಫ್ಟ್ ಸೈಡು, ಈ ರೂಟ್ ಹೋಗ್ಬೇಕು. ಇದು ಡೋನಿ ತಾಂಡ ಹೋಗುತ್ತೆ. ಸೊ ಕೊಪ್ಪಳದಿಂದ ಬರೋರು ಕೂಡ ಡಂಬಳಕ್ಕೆ ಬರಬೇಕು, ಡಂಬಳದಿಂದ ಇದೇ ರೂಟ ಹಿಡ್ಕೋಬೇಕು. ಸೊ ಈ ರೂಟ್ಲಿಂದ ಮೇಲ್ಗಡೆ ಹೋದ್ವಿ ಅಂದ್ರೆ ಫಸ್ಟ್ ಡೋನಿ ಸಿಗುತ್ತೆ. ಡೋನಿ ಹಿಂದೆ ಆ್ಯಕ್ಚುಲಿ ಕಪ್ಪತ್ಗುಡ್ಡಕ್ಕೆ ಆಲ್ಮೋಸ್ಟ್ ಎಲ್ಲರೂ ವಿಡಿಯೋ ನೋಡಿ ಹೋದವರು ಮೇಲ್ಗಡೆ ವೆಹಿಕಲ್ ಹೋಗ್ತಾವು ಅಂತ ಹೋಗ್ತಾರೆ. ಬಟ್ ಎಕ್ಸಾಕ್ಟ್ ಅಲ್ಲಿ ಕೂಡ 2 ರೂಟ್ ಇದಾವೆ. ಸೊ ಹಾಗಾಗಿ ಮೇಲ್ಗಡೆನ ವೆಹಿಕಲ್ ತೊಗೊಂಡು ಹೋಗ್ಬೇಕನ್ನೋರು ಈ ರೂಟಿಗೆ ಇವಾಗೇನು ತೋರಿಸಿದ್ದೀನಲ್ಲ ಈ ರೂಟ್ ತೊಗೊಂಡು ಫಸ್ಟ್ ಡೋನಿ ಬರುತ್ತೆ. ಸೊ ಡೋನಿಲಿ ಯಾರನ್ನಾರು ಕೇಳಿದ್ರೆ ನಿಮಗೆ ಹೇಳ್ತಾರೆ ಅವರು, ಡೋನಿಗೆ ಕಪ್ಪತ್ಗುಡ್ಡಕ್ಕೆ ಮೇಲ್ಗಡೆನೇ ಹೋಗ್ಬೇಕು ಅಂತ ಹೇಳಬೇಕು. ಅಂದರೆ ಅವರು ಡೋನಿಲಿಂದನೇ ರೂಟ್ ಇದೆ. ಸೊ ಇಲ್ಲ ನಾವು ಮುಂದೆ ದೇವಸ್ಥಾನಕ್ಕೆ ಹೋಗ್ಬೇಕು, ದೇವಸ್ಥಾನದಿಂದ ನಡ್ಕೊಂಡು ಹತ್ತೀವಿ ಮೇಲ್ಗಡೆ ಅಂತಂದ್ರೆ ಸೊ ಮುಂದೆ ಡೋನಿ ದಾಟಿ ಡೋನಿ ತಾಂಡ ಬರುತ್ತೆ. ಓಕೆ, ಡೋನಿ ತಾಂಡದಿಂದ ಮತ್ತೆ ನೀವು ವೆಹಿಕಲ್ ತೊಗೊಂಡು ಅಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ನಡ್ಕೊತ ಮೇಲೆ ಹತ್ಬೇಕು, ವೆಹಿಕಲ್ ತೊಗೊಂಡು ಹತ್ತದಾಗಲ್ಲ. ಸೊ ಇನ್ನು ಮುಂದೆ ಬರೋ ರೂಟ್ ಯಾವ ಅಂದ್ರೆ ಡೋನಿ ಗೇಟ್ ಬರುತ್ತೆ. ಒಂದು ಬೈಪಾಸಿಗೆ ಬರುತ್ತೆ ಡೋನಿ ಗೇಟ್ ಅಂತಂದು. ಸೊ ಇವಾಗ ಇದು ಕೊಪ್ಪಳ ಆಯ್ತು, ಮುಂಡ್ರಿಗಿ ಹಡಗಲಿ ಈ ಕಡೆಯಿಂದ ಬರೋರಿಗೆ, ಹೊಸಪೇಟೆ ಈ ಕಡೆಯಿಂದ ಬರೋರಿಗೆ ಡಂಬಳ ಒಂದು ಜಂಕ್ಷನ್ ಪಾಯಿಂಟ್ ಥರ. ಸೊ ನೀವು ಡೈರೆಕ್ಟ್ ಡಂಬಳಕ್ಕೆ ಬನ್ನಿ. ಸೊ ಈ ಕಡೆಯಿಂದ ಹುಬ್ಳಿ, ರೋಣ, ನರಗುಂದ, ಗದಗ, ಸೊ ಈ ಕಡೆಯಿಂದ ಬರೋ ಜನಗಳಿಗೆ ಬೆಸ್ಟ್ ಆಫ್ 2 ಅದಾವೆ, 2 ರೂಟ್ ಅದಾವೆ.
ಸೊ 2 ರೂಟ್ ಯಾವ್ಯಾವ ಅಂದ್ರೆ, ಒಂದು ಕದಾಂಪುರ್ ರೂಟು, ಅಲ್ಲೇ ಹೋಗಿ ಹೇಳ್ತೀನಿ ನಿಮಗೆ. ಒಂದು ಕದಾಂಪುರ್ ರೂಟು, ಇನ್ನೊಂದು ಶಿಂಗ್ಟನ್ ಕೈರಿ ತಾಂಡದ ರೂಟು. ಕದಾಂಪುರ್ ರೂಟ್ ಅಂದ್ರೆ ಆ್ಯಕ್ಚುಲಿ ಡೋನಿ ಗೇಟ್ ಅದ. ತೇಲುವ ಈ ಮೋಡದ ಮೇಲೆ ನೀನು ಬಂದ ಹಾಗಿದೆ. ಸೊ ಕಪ್ಪತ್ ಗುಡ್ಡ ನೋಡ್ರಿ, ಅದೇ ಕಪ್ಪತ್ ಗುಡ್ಡ. ಸೊ ಇದು ಏನಪ್ಪಾ ಅಂದ್ರೆ ಡೋನಿ ಗೇಟ್. ಇದು ನಾ ಹೇಳಿದ್ನೆಲ್ಲ, ಡಂಬಳದಿಂದ ಇಲ್ಲಿ ನೋಡ್ರಿ ಡೋನಿ 5 ಕಿಲೋಮೀಟರ್ ಅಂತ ಬರ್ತಾರೆ. ಡಂಬಳದಿಂದ ಆ ಕಡೆ ಬಂದ್ರೆ ಅದು ಒಂದು 5 ಕಿಲೋಮೀಟರ್ ಆಗುತ್ತೆ. ಸೊ ಇದು ಡೋನಿ ಗೇಟು. ಸೊ ಗದಗಿಂದ ಬರೋರಿಗೆ ಆರಾಮಾಗಿ ಹೋಗ್ಬೇಕಪ್ಪ ಕಪ್ಪತ್ ಗುಡ್ಡ ಅಂತ ಅಂದ್ರೆ, ಗದಗ್ಲಿಂದ ಪಾಪನಶಿ, ಅಡಿಸೋಂಪುರ, ಪಾಪನಶಿ, ಕದಾಂಪುರ ದಾಟಿದ ತಕ್ಷಣ ಇಲ್ಲಿ ಡೋನಿ ಗೇಟ್ ಅಂತ ಬರುತ್ತೆ. ಸೊ ಈ ಡೋನಿ ಗೇಟಿಗೆ ನಿಂತ್ಕೊಂಡು ರೈಟ್ ಸೈಡ್ ಹೋಗ್ಬೇಕು. ಯಾಕಂದ್ರೆ ನಾನು ಮುಂಡ್ರಿ ಕಡೆಯಿಂದ ಇದೀನಿ, ಅದಕ್ಕೆ ನನಗೆ ಲೆಫ್ಟ್ ಐತಿ. ಸೊ ನೀವು ಆ ಕಡೆಯಿಂದ ಬಂದರೆ ರೈಟ್ ಸೈಡ್ ಹೋಗ್ಬೇಕು. ಸೊ ಡೋನಿಗೆ ಹೋಗ್ತೀರಾ. ಡೋನಿಲಿಂದ ನೀವು ಹಿಂದ್ಗಡೆ ಹೋಗ್ಬೇಕಂದ್ರೆ, ಡೋನಿಲಿಂದ ನೀವು ಹಿಂದ್ಗಡೆ ಕಪ್ಪತ್ ಗುಡ್ಡದ ಹಿಂದ್ಗಡೆ ವೆಹಿಕಲ್ ತೊಗೊಂಡು ಮೇಲ್ಗಡೆ ಹೋಗ್ಬೇಕಂದ್ರೆ, ಸೊ ಈ ರೂಟು ನಿಮಗೆ ಬೆಸ್ಟ್. ಡೈರೆಕ್ಟ್ ಗದಗಿಂದ ಬರೋರಿಗೆ ಒಳ್ಳೆ ರೂಟ್ ಇದೆ. ಅಪ್ ಟು ಡೋನಿವರೆಗೂ ನೀವು ಆರಾಮಾಗಿ ಬರ್ಬೋದು. ಬಟ್ ಡೋನಿಲಿಂದ ನಿಮಗೆ ಒಳ್ಳೆ ಆಫ್ ರೋಡಿಂಗ್ ಇರುತ್ತೆ. ಅಲ್ಲಿ ಮಾತ್ರ ನಿಮ್ಮ ಗಾಡಿ ಜಖಮ್ ಆಗೋದು ಪಕ್ಕ. ಜಖಮ್ ಇನ್ ದ ಸೆನ್ಸ್ ಕೊಳೆ ಆಗುತ್ತೆ ಅಂತ ಹೇಳಿದೆ ಅಷ್ಟೆ. ಸೊ ನೀವು ವೆಹಿಕಲ್ ತೊಗೊಂಡು ಮೇಲೆ ಹತ್ಬೇಕಂದ್ರೆ ಈ ರೂಟು ಬೆಸ್ಟ್ ರೂಟು ನಿಮಗೆ. ಬಟ್ ಇಲ್ಲ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಈ ರೂಟಿಗೆ ಬರಬೇಡ್ರಿ. ಗದಗಿಂದ ಬರೋರು ದೇವಸ್ಥಾನಕ್ಕೆ ಹೋಗ್ಬೇಕು, ಕೆಳಗಡೆಯಿಂದ ಹತ್ತಬೇಕು ನಡ್ಕೊಂಡು ಅಂತ ಅಂದರೆ ಈ ರೂಟಿಗೆ ಬರೋಕ್ಕೆ ಹೋಗ್ಬೇಡ್ರಿ. ಸೊ ಅದಕ್ಕಂತಾನೆ ಇನ್ನೂ ಒಂದು ರೂಟ್ ಇದೆ, ಇದೇ ರೋಡಲ್ಲೇ ಬರುತ್ತೆ, ಟೋಲ್ಗೇಟ್ ಬರುತ್ತೆ, ಪಾಪನಶಿ ಟೋಲ್ಗೇಟು. ಸೊ ಅಲ್ಲಿಂದ ನಿಮಗೆ ಒಂದು ರೂಟ್ ಇದೆ, ಅದನ್ನು ತೋರಿಸ್ತೀನಿ ನಾನು. ಈಗ ಹೋಗಿ ಆ ಜಾಗಕ್ಕೆ ಹೋಗಿ ನಾನು ತೋರಿಸ್ತೀನಿ. ಸೊ ಇದು ಕದಾಂಪುರ. ಸೊ ಈ ಕಡೆ ಲೆಫ್ಟಿಗೆ ಹೋದ್ರೂ ಸಹಿತ ನಾವು ಡೋನಿಗೆ ಹೋಗ್ತೀವಿ. ಬಟ್ ಈ ರೂಟು ನಾನು ಸಜೆಸ್ಟ್ ಮಾಡೋದಿಲ್ಲ ನಿಮಗೆ ಕಪ್ಪತ್ ಗುಡ್ಡಕ್ಕೆ ಹೋಗೋಕೆ. ಈ ರೂಟು ಕೂಡ ಡೋನಿಗೆ ಹೋಗುತ್ತೆ, ಬಟ್ ನಾನು ಸಜೆಸ್ಟ್ ಮಾಡಲ್ಲ. ಸೊ ಇವಾಗ ಟೋಲ್ಗೇಟ್ ಬರುತ್ತೆ, ಪಾಪನಶಿ ಟೋಲ್ಗೇಟ್ ಇದೆ. ಸೊ ಆ ಕಡೆಯಿಂದ ಗದಗಿಂದ ಬರೋರಿಗೆ ಟೋಲ್ಗೇಟ್ಗೆ ಬಿಫೋರ್ ನೀವು ರೈಟ್ ಟರ್ನ್ ತಗೋಬೇಕು. ಹಾಂ ನೋಡಿ, ಅಲ್ಲಿ ಟೋಲ್ಗೇಟ್ ಇದೆ. ಸೊ ಈ ಕಡೆ JG ಇಂಟರ್ನ್ಯಾಷನಲ್ ಸ್ಕೂಲ್ ಅದ. ಓಕೆ, ಸೊ ಟೋಲ್ಗೇಟ್ಗಿಂತ ಬಿಫೋರು ನೀವು ರೈಟ್ ಅಲ್ಲೇ ವಿಂಡ್ ಟರ್ಬೈನ್ ಇದೆಯಲ್ಲ, ಫ್ಯಾನ್ ಇದೆಯಲ್ಲ, ಸೊ ಆ ಕಡೆ ಡೈರೆಕ್ಷನಲ್ಲಿ ಹೋಗ್ಬೇಕು. ಸೊ ಇವಾಗ ಟೋಲ್ಗೇಟ್ ದಾಟಿದ್ದೀವಿ. ಇಲ್ಲಿ ಲೆಫ್ಟಲ್ಲಿ ಇದೆಯಲ್ಲ ಈ ರೂಟು ಮತ್ತು
ಕರ್ವಲ್ಲಿದೆ. ಗದಗ ಕಡೆಯಿಂದ ಬರೋರಿಗೆ ಆ ಕಡೆ ಇದೆ ರೂಟು. ಸೊ ಈ ರೂಟು ಆ ರೂಟು ಎರಡು ಇಲ್ಲೇ ಜಂಕ್ಷನ್ ಇಲ್ಲಿದೆ ನೋಡಿ, ಇಲ್ಲಿದೆ ನೋಡ್ರಿ. ಎಸ್, ಇಲ್ಲಿದೆ ಅಲ್ಲ, ಇಲ್ಲೇ ಬರುತ್ತೆ. ಆ ಕಡೆಯಿಂದ ಬರೋರಿಗೆ ಆ ಕಡೆ ಕೊಟ್ಟಿದ್ದಾನೆ, ಈ ಕಡೆಯಿಂದ ಹೋಗೋರಿಗೆ ಈ ಕಡೆ ಕೊಟ್ಟಿದ್ದಾನೆ. ಬಟ್ ಗದಗಿಂದ ಬರೋರಿಗೆ ಟೋಲ್ಗೇಟಿಗೆ ಬಿಫೋರು ಇಲ್ಲಿ ಒಂದು ರೈಟ್ ಟರ್ನ್ ಇದೆ. ಸೊ ಇಲ್ಲಿದೆ ನೋಡ್ರಿ. ಸೊ ಇಲ್ಲೇ ನೀವು ಟರ್ನ್ ಮಾಡಿಕೊಂಡು ಈ ರೂಟಿಗೆ ಹೋಗ್ಬೇಕು. ಸೊ ಇದು ಯಾರಿಗೆ ಹೆಲ್ಪ್ ಆಗುತ್ತಪ್ಪ ಅಂದ್ರೆ, ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಕಪ್ಪತ್ ಗುಡ್ಡಕ್ಕೆ, ಹಿಂದ್ಗಡೆ ಬೈಕ್ ತೊಗೊಂಡು ವೆಹಿಕಲ್ ತೊಗೊಂಡು ಹೋಗೋದಿಲ್ಲ ನಾವು ಅನ್ನೋರಿಗೆ ಈ ರೂಟು ಬೆಸ್ಟ್ ರೂಟು. ಯಾರಿಗೆ ಅಂದರೆ ಗದಗ ಕಡೆಯಿಂದ ಬರೋರಿಗೆ, ಹುಬ್ಳಿಯ ಕಡೆಯಿಂದ ಬರೋರಿಗೆ, ನರಗುಂದ, ರೋಣ, ಸೊ ಆ ಕಡೆಯಿಂದ ಬರೋರಿಗೆಲ್ಲರೂ ಈ ಒಂದು ರೂಟು ಕರೆಕ್ಟ್ ಆಗುತ್ತೆ. ಸೊ ಈ ಥರ ಟೋಲ್ಗೇಟಿಂದ ಬೋರ್ಡ್ ಇದೆ ನೋಡ್ರಿ, ಇಲ್ಲೇನ ನೀವು ರೈಟ್ ತೊಗೋಬೇಕು. ಸೊ ಇಲ್ಲಿ ಪಾಪ್ನಶಿಲಿಂದ ಗದಗಿಂದ ಅಡಿಸ್ವಾಂಪುರ, ಪಾಪ್ನಶಿಯಿಂದ ಟೋಲ್ಗೇಟ್ಗೆ ಬಿಫೋರ್ ರೈಟ್ ತೊಗೊಂಡು ಪಾಪ್ನಶಿ ದಾಟಿಂದ ಇದು ಎಲ್ಲಿಗೆ ಹೋಗುತ್ತಂದರೆ ಸೀದಾ ಡೋನಿ ತಾಂಡಕ್ಕೆ ಹೋಗುತ್ತೆ. ಇದು ಡೋನಿ ತಾಂಡಾದ್ಲಿಂದ ಸೀದಾ ಕಪ್ಪತ್ ಗುಡ್ಡ ಫ್ರಂಟ್ ಹೋಗುತ್ತೆ. ಸೊ ಈ ಪ್ಲೇಸ್ಲಿಂದ ಡೋನಿ ತಾಂಡಕ್ಕೆ ಹೋಗೋವಂಥ ಪ್ಲೇಸ್ ಇದೆಯಲ್ಲ, ಅಲ್ಟಿಮೇಟ್ ಆಗೈತಿ. ರೋಡ್ ಚೆನ್ನಾಗಿದೆ, ಬಟ್ 2-3 ಗುಡ್ಡ ಹಂಗೆ ಭಾಳ ದೊಡ್ಡ ಗುಡ್ಡ ಅಲ್ಲ, 2-3 ಗುಡ್ಡ ಹತ್ತಿ ಇಳಿತೀವಲ್ಲ. ಸೊ ಹಾಗಾಗಿ ನೇಚರ್ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನೇಚರ್ ನೋಡ್ಕೊಂಡು ಹೋಗೋರಿಗೆ ಭಾಳ ಅನುಕೂಲ ಇದು ಈ ರೂಟು. ನಾನು ಅಂಥವ್ರಿಗೆ ಸಜೆಸ್ಟ್ ಮಾಡ್ತೇನೆ. ಸೊ ಇದು ಗದಗ ಮುಂಡ್ರಿಗಿ ರೋಡ್ ಐತಲ್ಲ, ಇದು ಒಂಥರ ಮೇನ್ ಲೈನ್ ಇದ್ದಂಗ. ಸೊ ಈ ರೂಟ್ನಾಗಿಂದ ನೀವು ಹೆಂಗ್ ಬೇಕಾದ್ರೂ ಕಪ್ಪತ್ ಗುಡ್ಡಕ್ಕೆ ಹೋಗ್ಬೋದು, ಹೌದಾ. ಬಟ್ ಅದ್ರೊಳಗೆ ಬೆಸ್ಟ್ ರೂಟ್ ನಾನು ಹೇಳಕ್ಕೆ ಬಂದಿದ್ದಿವತ್ತು. ನಿಮಗೆ ಇಷ್ಟ ಆಗಿರ್ತೈತಿ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಸಿಕ್ಕಾಪಟ್ಟೆ ಪ್ರವಾಸಿಗರು ಬರ್ತಾ ಇದ್ದಾರೆ ಕಪ್ಪತ್ ಗುಡ್ಡಕ್ಕೆ. ಸೊ ಹಂಗಾಗಿ ಅವರಿಗೆ ತುಂಬ ಕನ್ಫ್ಯೂಷನ್ ಐತಿ. ನಾನು ಲಾಸ್ಟ್ ಟೈಮ್ ಹೋದಾಗನ ಹಿಂಗೆ ಹೋಗೋದ ಹಂಗೆ ಹೋದ ನಮ್ಮನ್ನ ಕೇಳ್ತಾ ಇದ್ರು. ಯಾಕಂದ್ರೆ ಕಪ್ಪತ್ ಗುಡ್ಡ ನಿಯರ್ ಹೋದಂಗೆಲ್ಲ ನೆಟ್ವರ್ಕ್ ಬರೋಂಗಿಲ್ಲ. ಮ್ಯಾಪ್ಗಳನ್ನು ಹಾಕ್ಕೊಂಡು ಎಷ್ಟು ಹೋಗ್ತಿರೋ ಅದ್ರ ನೆಟ್ವರ್ಕ್ ಬರೋದೇ ಇಲ್ಲ. ಸೊ ಹಂಗಾಗಿ ಜನಗಳನ್ನು ಕೇಳ್ಕೊಂಡೇ ಹೋಗ್ಬೇಕು ನೀವು. ಸೊ ಅಂಥವ್ರಿಗೆ ಇದು ವಿಡಿಯೋ ಹೆಲ್ಪ್ ಆಗುತ್ತಾ ಅಂತ ಮಾಡಿರೋದು. ನಿಮ್ಗೆ ಪಕ್ಕಾ ಅನುಕೂಲ ಆಗುತ್ತೆ ಇದು. ಸೊ ಈ ವಿಡಿಯೋ ಹೋಪ್ಫುಲಿ ಎಲ್ಲರಿಗೂ ಇಷ್ಟ ಆಗ್ಬೋದು. ಯಾರು ಕಪ್ಪತ್ ಗುಡ್ಡಕ್ಕೆ ಬರ್ತೀನಿ ಅಂತಂದ್ರೆ ಈ ವಿಡಿಯೋ ನೋಡ್ಬೋದು, ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ವಿಡಿಯೋ ಮಾಡಿದೆ. ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.